ಹಾಯ್ ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಶ್ ಪರಿ ವ್ಲಾಗ್ಸ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ ಮನೆಗೆ. ಯಾಕಂದರೆ ನಮ್ಮ ಅಕ್ಕನ ಮಗ ಪೂರ್ವಜ್ ಬರ್ತಡೇ ಇತ್ತು, ಆದ್ದರಿಂದ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಈಗ ನಾವು ಹೋಗ್ತಾ ಇದ್ದೀವಿ. ಬೆಳಗ್ಗೆ 10:30 ಟ್ರೈನ್ಗೆ ಹೋಗ್ತಾ ಇದ್ದೀವಿ. ನೋಡಿ, ನನ್ನ ಮಕ್ಕಳಂತೂ ಆರಾಮಾಗಿ ಕುಂತಿದ್ದಾರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾವ ರೀತಿ ಬರ್ತಡೇ ಆಚರಣೆ ಮಾಡಿದ್ವಿ ನಾವು ಅಂತ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನನ್ನ ಹಸ್ಬೆಂಡ್ ಗಿರೀಶ್ ಅವರು ಇದ್ದಾರೆ ನಮ್ಮ ಜೊತೆ. ಈಗ ನಾವು 4 ಜನನೂ ಟ್ರೈನ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ಈಗ. ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಇವ್ರಿಗೆ ಡ್ಯೂಟಿ ಹಾಲಿಡೇ ಇತ್ತು. ಗೈಸ್, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಟ್ರೈನ್ ಯಾವ ರೀತಿ ಕ್ರಾಸಿಂಗ್ ಆಗ್ತಿದೆ ಅಂತ ನೋಡಿ. ನಾವು ಈಗ ನಂಜನಗೂಡು ಹತ್ರ ಬಂದಿದ್ದೀವಿ. ನನ್ನ ಮಗಳು ನೋಡಿ ನಿದ್ದೆ ಬಂದಿರೋರ ಥರ ನಾಟಕ ಆಡ್ತಾ ಇದ್ದಾಳೆ. ಫೋನ್ ಕೇಳಿದ್ಲು, ಫೋನ್ ಕೊಡಲ್ಲ ಅಂತ ಹೇಳಿದ್ವಿ. ಅದಕ್ಕೆ ನಾನು ಮಲ್ಕೋತೀನಿ ಅಂದ್ಬಿಟ್ಟು ಸೀಟ್ನ ಈ ರೀತಿ ಹಾಕಿಸ್ಕೊಂಡು ಮಲ್ಕೊಂಡಿದ್ದಾಳೆ. ಗೈಸ್ ನೋಡಿ, ಈಗ ಮೈಸೂರಿಗೆ ಬಂದಿದ್ದೀವಿ. ಈಗ ನಾವು ಅಶೋಕಪುರಂ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ. ಈಗ ನಮ್ಮ ತಂದೆ ಮನೆಗೆ ಹೋಗ್ತಾ ಇದ್ದೀವಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ನನ್ನ ಮಗಳಿಗಂತೂ ತುಂಬ ಖುಷಿ ನಮ್ಮ ತಂದೆ ಮನೆ ಅಂದರೆ. ಅವಳು ಎಷ್ಟು ಖುಷಿಯಾಗಿದ್ದಾಳೆ ನೋಡಿ. ಗೈಸ್, ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ಸ್ಟೇಷನ್ ಬಂದು ಅಶೋಕಪುರಂ ರೈಲ್ವೆ ಸ್ಟೇಷನು. ಮೈಸೂರು ಜಂಕ್ಷನ್ ಬಿಟ್ಟರೆ ಇದೇ ದೊಡ್ಡ ರೈಲ್ವೆ ಸ್ಟೇಷನ್ನು. ನನ್ನ ಮಗಳು ನೋಡಿ ಓಡೋಗ್ತಾ ಇದ್ದಾಳೆ. ನನ್ನ ಮಗನೂ ಮತ್ತು ನನ್ನ ಹಸ್ಬೆಂಡು ಹಿಂದೆ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಈಗ ನಾನು ನಮ್ಮ ತಂದೆ ತಾಯಿ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಈಗ ನಮ್ಮ ಸಿಸ್ಟ್ರ್ ಮನೆಗೆ ಬಂದಿದ್ದೀನಿ. ಈಗ ಸಂಜೆ ಆಗಿದೆ, ಈವೆಂಟ್ಸ್ ಹೋಗಬೇಕು ಅಂತ ಎಲ್ಲರೂ ರೆಡಿಯಾಗಿದ್ದೀವಿ. ಬರ್ತ್ಡೇ ಪಾರ್ಟಿನ ಮ್ಯಾಜಿಕ್ ಮೂಮೆಂಟ್ಸ್ ಈವೆಂಟ್ಸಲ್ಲಿ ಬುಕ್ ಮಾಡಿದ್ಲು ನಮ್ಮ ಅಕ್ಕ. ಸರಸ್ವತಿಪುರಮಲ್ಲಿದೆ ಅದು. ನೋಡಿ, ಇವನೇ ಪೂರ್ವಜು. ಹಾಗೇನೇ ಇವರೆಲ್ಲ ನಮ್ಮ ದೊಡ್ಡಕ್ಕನ ಮಕ್ಕಳು. ಎಲ್ಲರೂ ಹೊರಡೋಕೆ ರೆಡಿ ಆಗ್ತಾ ಇದ್ದೀವಿ ಈಗ. ಗೈಸ್ ನೋಡಿ, ನಾನು ಈ ರೀತಿ ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ನಮ್ಮ ಅಕ್ಕ ಬರ್ತ್ಡೇ ಸೆಲೆಬ್ರೇಷನ್ನ ಸಿಂಪಲ್ಲಾಗಿ ಅರೇಂಜ್ಮೆಂಟ್ ಮಾಡಿದ್ಲು. ಆದ್ದರಿಂದ ನಾವೆಲ್ಲ ಈಗ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಗೈಸ್, ಇದೆ ಮ್ಯಾಜಿಕ್ ಮೂಮೆಂಟ್, ಸರಸ್ವತಿಪುರಮಲ್ಲಿದೆ ಇದು. ಇಲ್ಲೇ ಬರ್ತ್ಡೇ ಸೆಲೆಬ್ರೇಷನ್ಗೆ ನಮ್ಮ ಅಕ್ಕ ಬುಕ್ ಮಾಡ್ಕೊಂಡಿದ್ಲು. ಈಗ ಇಲ್ಲಿ ಬಂದಿದ್ದೀವಿ ಎಲ್ಲರೂ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವು. ಸಿಂಪಲ್ಲಾಗಿ ಚೆನ್ನಾಗಿದೆ. ಗೈಸ್, ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇವರು ನಮ್ಮ ದೊಡ್ಡ ಅಕ್ಕ ಲಕ್ಷ್ಮಿ ಅಂತ ಗೊತ್ತಿದೆ ನಿಮಗೆ. ನನ್ನ ಮಗನ್ನ ಎತ್ಕೊಂಡು ಮುದ್ದಾಡ್ತಾ ಇದ್ದಾಳೆ ನಮ್ಮ ಅಕ್ಕ. ಓಕೆ, ನಮ್ಮ ಅಕ್ಕನ ಮಕ್ಕಳು ಹಾಗೇನೆ ಎಲ್ಲ ಬಂದಿದ್ದಾರೆ. ಇವರು ನಮ್ಮ ಎರಡನೇ ಅಕ್ಕ, ನಿಮಗೆ ಗೊತ್ತು, ನಮ್ಮ ಪೂರ್ವಜು ನನ್ನ ಮಗಳು. ಹಾಗೆಯೇ ಇವನು ರಾಹುಲ್ ಅಂತ ನಮ್ಮ ಅಕ್ಕನ ಹಿರಿ ಮಗ. ಓಕೆ, ಈಗ ಎಲ್ಲರೂ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಈಗ ಎಲ್ಲರೂ ಬಂದಿದ್ದೀವಿ. ಗೈಸ್, ನಮ್ಮ ಭಾವನು ಮತ್ತು ನನ್ನ ಹಸ್ಬೆಂಡ್ ಗಿರೀಶ್ ಈಗ ಬಂದರು. ಗೈಸ್, ಇವರು ಮಂಜುನಾಥ್ ಅಂತ. ಇವರು ನಮ್ಮ ಎರಡನೇ ಭಾವ, ಅಂದರೆ ನಮ್ಮ ಮಮತಾಕವ್ರ ಹಸ್ಬೆಂಡ್ ಇವರು. ನಾನು ನಮ್ಮ ಭಾವನ್ನ ರೇಗಿಸ್ತಾ ಇದ್ದೆ. ಅವರು ಅದಕ್ಕೇ ತಮಾಷೆ ಮಾಡಿಕೊಂಡು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ.
ಗೈಸ್ ಇವಳು ಗೊತ್ತು ನಿಮಗೆ, ರಕ್ಷಾ ಅಂತ, ಪೂರ್ವಜ್ ತಂಗಿ, ನಮ್ಮ ಮಮತಾಕ್ಕನ ಮಗಳು ಇವಳು. ಬರ್ತಡೇ ಬಾಯ್ ಇವನೇ ಗೈಸ್. ಈಗ ಅವನಿಗೆ ಫೋಟೋ ಶೂಟ್ ಕೇಳಿದ್ವಿ, ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನಮ್ಮ ಪೂರ್ವಜ್ಗೆ ನನ್ನ ಮಗನ ಕಂಡ್ರೆ ತುಂಬ ಇಷ್ಟ. ನೋಡಿ ಫೋಟೋ ತೆಗೆಸ್ಕೊತಾ ಇದ್ದಾನೆ ನನ್ನ ಮಗನ ಎತ್ಕೊಂಡು. ಹಾಗೆಯೇ ನಮ್ಮ ಅಕ್ಕ ಸ್ವಲ್ಪ ಫೋಟೋಸ್ ತೊಗೊಂಡ್ಲು, ನಾವೆಲ್ಲರೂ ಫೋಟೋ ತೆಗೆಸ್ಕೊಂಡ್ವಿ. ಗೈಸ್ ನೋಡಿ ನನ್ನ ಮಗಳು ಯಾವ ಸ್ಟೈಲಲ್ಲಿ ನಿಂತ್ಕೋತಾ ಇದ್ದಾಳೆ ನೋಡಿ ವಿಡಿಯೋ ಮಾಡ್ತಾಯಿದ್ರೆ. ನಾನು ನನ್ನ ಹಸ್ಬೆಂಡ್ ಮಾತಾಡ್ತಾ ಇದ್ವಿ, ನಮ್ಮ ಭಾವ ನಿಂತ್ಕೊಂಡು ಮಾತಾಡ್ತಿದ್ರು. ಹಾಗೆಯೇ ನಮ್ಮ ಅಕ್ಕ ಕಾಲಲ್ಲಿ ಇದ್ಲು. ನಮ್ಮ ಜಶ್ವಂತ್ ಅಂತೂ ಆಟ ಆಡ್ತಾ ಇದ್ದ. ಈಗ ನಾವು 3 ಜನನೂ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಈಗ ಫೋಟೋ ತೆಗೆಸ್ಕೊತಾ ಇದ್ವಿ ಸಿಸ್ಟರ್ಸು. ನನ್ನ ತಂಗಿ ಮಗಳಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ನನ್ನ ತಂಗಿ ಅಟೆಂಡ್ ಆಗಿರಲಿಲ್ಲ ಬರ್ತ್ಡೇ ಸೆಲೆಬ್ರೇಷನ್ಗೆ. ಈಗ ನಾನು ನಮ್ಮ ಮಮತಕ್ಕ ಇಬ್ಬರು ಫೋಟೋ ಶೂಟ್ ಮಾಡಿಸ್ಕೋತಾ ಇದ್ವಿ. ಗೈಸ್ ಇವರು ನಮ್ಮ ದೊಡ್ಡಕ್ಕನ ಮಕ್ಕಳು. ನಮ್ಮ ಅಕ್ಕನ 2ನೇ ಮಗ ಬಂದಿರಲಿಲ್ಲ. ಗೈಸ್ ಇವರು ಪ್ರಾಪರ್ಟಿ ಅಡ್ಡ ಯೂಟ್ಯೂಬ್ ಚಾನೆಲ್ ಅವರು. ಮ್ಯಾಜಿಕ್ ಮೂಮೆಂಟ್ ಶೂಟ್ ಮಾಡ್ತಾಯಿದ್ರು. ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸಿದ್ರು ನಮ್ಮನ್ನು, ನಾವು ಮಾತಾಡಿಸಿದ್ವಿ. ತುಂಬ ಖುಷಿ ಆಯಿತು ಅವ್ರು ಮಾತಾಡಿಸಿದ್ದು ನಾವು. ಗೈಸ್ ಇದೆ ಮ್ಯಾಜಿಕ್ ಮೂಮೆಂಟ್ಸ್ ಎಂಟ್ರೆನ್ಸ್, ಇದು ವಿಡಿಯೋದಲ್ಲಿ ತೋರಿಸ್ತಾ ಇರೋಂಗೆ. ಈಗ ನಮ್ಮ ಪೂರ್ವಜ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.
ಗೈಸ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಈಗ ನಾವು ಲಾಸ್ಟಲ್ಲಿ ಎಲ್ಲರೂ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಈಗ ನಮ್ಮ ಅಕ್ಕ ಭಾವ ಹಾಗೆ ನನ್ನ ಹಸ್ಬೆಂಡ್ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದೀವಿ. ನನ್ನ ಮಗಳು ಹಾಗೇನೆ ರಕ್ಷಾ ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ನಮ್ಮ ರಕ್ಷಾ ಅಕ್ಕ ನೀವು ಬನ್ನಿ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇದ್ಲು. ನಮ್ಮ ಅಕ್ಕನ ಹೋಗ್ಬಿಟ್ಟು ನೀನು ಡ್ಯಾನ್ಸ್ ಮಾಡೋದ್ಲು. ಅದಕ್ಕೆ ನಾನು ಜಾಯ್ನ್ ಆದೆ ಅವರಿಬ್ಬರ ಜೊತೆ. ಓಕೆ, ಬರ್ತ್ಡೇ ಪಾರ್ಟಿ ಎಲ್ಲ ಮುಗೀತು. ಈಗ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಮನೇಲಿ ಈಗ ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಎಗ್ ಬೇಯಿಸಿಟ್ಟಿದ್ದಾರೆ, ಹಾಗೆಯೇ ವೈಟ್ ರೈಸ್ಗೆ ಇಟ್ಟಿದ್ದಾರೆ. ಈಗ ಚಿಕನ್ನು ರೆಡಿ ಮಾಡ್ಕೋತಾ ಇದ್ದಾರೆ ಸಾಂಬಾರು ಮಾಡೋಕ್ಕೆ. ಹಾಗೆಯೇ ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಬ್ಬರಕ್ಕನೂ ಸೇರಿ ಅಡುಗೆ ಮಾಡ್ತಾಯಿದ್ರು. ನಾನು ಮಾತಾಡ್ತಾ ಕುಂತಿದ್ದೆ. ನಮ್ಮ ದೊಡ್ಡ ಭಾವ ಬಂದಿದ್ದರು, ಅವ್ರನ್ನ ನೋಡಿ ತುಂಬ ದಿನ ಆಗಿತ್ತು. ಅದರಿಂದ ಅವ್ರ ಜೊತೆ ಮಾತಾಡ್ತಾ ಕುಂತಿದ್ವಿ. ನೋಡಿ ಎಲ್ಲರೂ ಯಾವ ರೀತಿ ಮಾತಾಡ್ತಾ ಕುಂತಿದ್ದೀವಿ. ನನ್ನ ಹಸ್ಬೆಂಡ್ ನನ್ನ ಮಗಳಿಗೆ ಊಟ ಮಾಡಿಸ್ತಾಯಿದ್ರು. ನಮ್ಮ ಭಾವನ ಜೊತೆ ನಾವೆಲ್ಲ ಮಾತಾಡ್ತಾ ಕುಂತಿದ್ವಿ. ನಮ್ಮ ಅಕ್ಕ ನಮ್ಮ ಭಾವ ಊಟಕ್ಕೆ ಕುಂತ್ಕೊಂಡ್ರು. ನಮ್ಮ ದೊಡ್ಡಕ್ಕ ಗೊತ್ತು ನಿಮಗೆಲ್ಲ, ಇವರು ನಮ್ಮ ಭಾವ. ರಾಜ ಆಯ್ ಮಾಡಿ ಬನ್ನಿ ನೋಡ್ರಿ, ಇವ್ರು ನಮ್ಮ ಮೊದಲನೇ ಭಾವ. ಆಯ್ ಮಾಡಿ ಭಾವ. ಆಯ್ತು. ಎಲ್ಲಿ ನೋಡಿ ಇವರಿಬ್ರು ಸೆಂಟಿಮೆಂಟ್ ನೋಡಿ ತಿನ್ನಿಸ್ತಾ ಇದ್ದಾನೆ. ಸೂಪರ್. ಆಯ್ತು, ವಿಡಿಯೋನೇ ತೆಗಿತಾ ಇದ್ದೀನಿ. ಡ್ಯಾಡಿ ಮಗಳು ಆಯಿತು. ನನಗೆ ನಮ್ಮ ಅಕ್ಕ ಭಾವನಿಗೆ ಹೆಣ್ಮಕ್ಳು ಕಂಡ್ರೆ ತುಂಬ ಇಷ್ಟ. ಅವ್ರಿಗೆ 3 ಗಂಡು ಮಕ್ಕಳೇ ಆಗಿರೋದ್ರಿಂದ ನಮ್ಮ ಹೆಣ್ಮಕ್ಳನ್ನೆಲ್ಲ ಅವರು ತುಂಬ ಇಷ್ಟಪಡ್ತಾರೆ. ನಮ್ಮ ಅಕ್ಕ ನಮ್ಮ ಭಾವನಿಗೆ ಊಟ ಬಡಿಸ್ಕೊಡ್ತಾ ಇದ್ದೆ. ನಮ್ಮ ಭಾವನ ರೇಗಿಸ್ತಾ ಇದ್ದೆ. ಅವ್ರಿಗೆ ನನ್ನ ಮಾತು ಅಂದರೂ ತುಂಬ ಇಷ್ಟ. ತುಂಬ ನಗ್ತಾರೆ ನನ್ನ ಮಾತು ಕೇಳಿದ್ರೆ. ರೇಗಿಸ್ತಾ ಇರ್ತೀನಿ ಅವ್ರನ್ನೆಲ್ಲ, ಅದಕ್ಕೇ ತುಂಬ ಜಾಸ್ತಿ ಇಷ್ಟಪಡ್ತಾರೆ ನನ್ನ. ಇವನು ನಮ್ಮ ಅಕ್ಕನ ಮಗ ರಾಹುಲ್ ಅಂತ. ಇವ್ನು ಕಂಡ್ರೆ ಎಲ್ರಿಗೂ ಇಷ್ಟ. ಯಾಕಂದರೆ ಇವನೇ ನಮಗೆ ನಮ್ಮ ಫ್ಯಾಮಿಲೀಲಿ ಮಗು ಅಂತ ಹುಟ್ಟಿದ್ದು ಫಸ್ಟು. ನಾನಂತ ಅವನ್ನ ನನ್ನ ಮಗ ಅಂತಲೇ ಕರೀತಾ ಇರ್ತೀನಿ. ಓಕೆ, ಈಗ ಡಿನ್ನರ್ ಎಲ್ಲ ಮುಗಿಸ್ಕೊಂಡ್ವಿ ನಾವು. ಈಗ ಬೆಳಿಗ್ಗೆ 6:10 ಟೈಮು. ಯಾಕಂದರೆ ಈಗ ನಾನು ಮತ್ತೆ ನಮ್ಮ ಮನೆಗೆ ಬರಬೇಕಲ್ವ. ಈಗ 7 ಗಂಟೆಗೆ ಟ್ರೈನ್ ಇದೆ, ತಿರುಪತಿ ಟ್ರೈನು. ಅದಕ್ಕೇ ಎದ್ದಿದ್ದೀನಿ. ನೋಡಿ, ಇವರೇ ನಮ್ಮ ತಂದೆ ಬಂದಿದ್ದಾರೆ. ನಮ್ಮ ರಕ್ಷಾ ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾಳೆ. ನಾವು ಹೊರಡೋಕ್ಕೆ ರೆಡಿಯಾಗಿದ್ದೀವಿ. ಈಗ ನಾವು ಬೇಗ ಹೊರಡ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಈಗ ನಮ್ಮ ತಂದೆ ನಮ್ಮನ್ನು ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಈಗ ಹೊರಟ್ವಿ ನಾವು. ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಟೈಮ್ ಬಂದು ಈಗ 7:44 ಆಗಿದೆ. ½ ಅನ್ ಅವರ್ ಲೇಟು ಟ್ರೈನ್ ಬರೋದು ಅಂತ ಹೇಳಿದ್ರು. ವೆಯ್ಟ್ ಮಾಡ್ತಾ ಕುಂತಿದ್ದೀವಿ.
ಗೈಸ್ ಟ್ರೈನ್ ಬಂತು, ಈಗ ಟ್ರೈನ್ ಹತ್ತು ಕುಂತಿದ್ದೀವಿ. ಟ್ರೈನ್ ಹೊರಟಿದೆ ಈಗ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ನನ್ನ ಮಕ್ಳಿಗೆ ಇಬ್ರಿಗೂ ಒಂದೊಂದು ಸ್ನ್ಯಾಕ್ಸ್ ತಗೊಟ್ಟಿದ್ದೀನಿ. ಈಗ ಬಿಂಗೋ ಮತ್ತು ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ, ಹಾಗೆಯೇ ಬಿಸ್ಕೆಟು ತೊಗೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್.